ಮೊಸರಲ್ಲಿ ಕಲ್ಲು ಬರುವ ಹಾಗೆ ಒಂದು ಹುಂಡಿಯ ಹಗರಣ ನಮ್ಮ ಇಡೀಯದಾದಂತ ಒಂದು ಭಾವನಾತ್ಮಕವಾದ ನೆಲೆಯ ಧೃತಿಯನ್ನ ಗೆಡಿಸಿ ಆಡಿಕೊಳ್ಳುವವರಿಗೆ ಆಹಾರ, ದಿಮಾಗಿ ನಕ್ಸಲ್ಗಳಿಗೆ ಒಂದು ಮೃಷ್ಟಾನ್ನ ಭೋಜನ. ಇಂಡಿಕೂಟ ಕಾಂಗ್ರೆಸ್ನವರಿಗೆ ಅನಾಯಾಸವಾಗಿ ಸಿಕ್ಕ ಬ್ರಹ್ಮಾಸ್ತ್ರ ಬಳಸಿದ್ರು. ದೇವರ ಹೆಸರಿನಲ್ಲಿ ತೆಗೆದಿಟ್ಟಂತ ಕಾಣಿಕೆಯ ಹಣವಾಗಿದೆ. ಯಾವ ಹಣವಾದರೂ ಹಣವೇ. ಮನುಷ್ಯನ ದುರಾಸೆಯ ಮಟ್ಟ ಯಾವ ಹಂತದಲ್ಲಿ ವರ್ಕ್ ಮಾಡುತ್ತೆ ಅಂತಂದ್ರೆ ಅದು ರಾಮನ ಹುಂಡಿಗೂ ಕೈ ಹಾಕುತ್ತೆ. ಅಂತ ಒಂದು ಪ್ರಕರಣ ಇಲ್ಲಿ ನಡೆಯಿತು. ಭಾವನಾತ್ಮಕವಾದಂತ ಒಂದು ಭಕ್ತಿ ಭಾವದ ಕಾಣಿಕೆಯಾಗಿ ಕೊಟ್ಟಂತ 3,300 ಕೋಟಿಗೂ ಈ ಹುಂಡಿ ಹಗರಣಕ್ಕೂ ಏನಾದ್ರೂ ಸಂಬಂಧ ಇದೆಯೇ? ಹುಂಡಿ ಹಣವನ್ನ ಎಗರಿಸಿದ್ದು ಯಾರು? ಎಲ್ಲಿ? ಟ್ರಸ್ಟ್ ನೇರವಾಗಿ ಹುಂಡಿ ಹಣವನ್ನ ಎಣಿಕೆ ಮಾಡುವ ಕಾರ್ಯದಲ್ಲಿ ಭಾಗಿಯಾಗಿತ್ತೆ? ಈ ಹಗರಣದ ಒಟ್ಟು ಚಹರೆ ಏನು? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. 520 ವರ್ಷಗಳ ಸುದೀರ್ಘವಾದಂತಹ ಹೋರಾಟ. ಒಂದು ರೀತಿಯಲ್ಲಿ ಭಾರತದ ಅಸ್ಮಿತೆ, ಭಾರತದ ಸಾಂಸ್ಕೃತಿಕ ಎರಡು ಚಕ್ಷುಗಳು ಅಂತ ಕರೆಯಬಹುದಾದ ರಾಮ ಮತ್ತು ಕೃಷ್ಣನ ನೆಲೆಗೆ ಈ ದೇಶದಲ್ಲಿ ಒಂದು ಜಾಗ ಇಲ್ಲ ಅಂತಾದ್ರೆ ಈ ದೇಶಕ್ಕೆ ಇರುವಂತ ಒಟ್ಟು ಚಾರಿತ್ರಿಕ ಮತ್ತು ಅದರ ಪೌರಾಣಿಕ ಹಿನ್ನೆಲೆಗೆನೆ ಅದು ಅಪಚಾರ ಅನ್ನುವ ರೀತಿಯಲ್ಲಿ ಭಾವಿಸಲಾಗುತ್ತೆ. ರಾಮ ಮತ್ತು ಕೃಷ್ಣ ನಮ್ಮ ಅಸ್ಮಿತೆ, ರಾಮಾಯಣ ಮಹಾಭಾರತ ನಮ್ಮ ಸಾಂಸ್ಕೃತಿಕ ನೆಲೆಗಳು. 520 ವರ್ಷಗಳ ಸುದೀರ್ಘ ಹೋರಾಟದ ನಂತರ ಕೊನೆಗೂ ರಾಮಲಲ್ಲಾನ ಮಂದಿರಕ್ಕೆ ಸುಪ್ರೀಂ ಕೋರ್ಟ್ ಇಂದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಅದಕ್ಕೆ ಒಂದು ಹಸಿರು ನಿಶಾನೆ ಸಿಕ್ಕಿತು. ತೆರಿಗೆ ಹಣದಿಂದ ರಾಮ ಮಂದಿರವನ್ನ ಕಟ್ಟಿಲ್ಲ. ಇವತ್ತು ರಾಮ ಮಂದಿರಕ್ಕೆ ಒಂದು ವಿಕಲ್ಪ ಒದಗಿದೆ, ಅಪಚಾರ ಆಗಿದೆ, ನಮ್ಮ ಭಾವನೆಗೆ ಧಕ್ಕೆ ಆಗಿದೆ, ನಮ್ಮ ನಂಬಿಕೆಯ ದೇಗುಲದ ಹುಂಡಿ ಹಣ ಹಗರಣಕ್ಕೆ ತುತ್ತಾಗಿದೆ. ಬಹಳ ನೊಂದಿದ್ದೇವೆ, ಆಘಾತಗೊಂಡಿದ್ದೇವೆ, ಎಲ್ಲವೂ ಸತ್ಯ. ಆದರೆ ಕಾಂಗ್ರೆಸ್ಸಿಗರು ಇದರ ಬಗ್ಗೆ ಮಾತಾಡುವ ಯಾವ ನೈತಿಕತೆಯನ್ನು ಹೊಂದಿಲ್ಲ. ಯಾಕೆಂತಂದ್ರೆ ಅದು ರಾಮ ಭಕ್ತರ ಹಣ. ಯಾವಾಗ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆಯನ್ನ ಕೊಟ್ಟಿತೋ 3,300 ಕೋಟಿ ಹಣ ರಾಮ ಮಂದಿರಕ್ಕೆ ದೇಣಿಗೆಯಾಗಿ ಸಂದಿತು. 400 ಕೋಟಿ ನೆಲಕ್ಕೆ ಅದರ ಖರೀದಿಗೆ, 1,800 ಕೋಟಿಯಲ್ಲಿ ಭವ್ಯ ರಾಮ ಮಂದಿರದ ನಿರ್ಮಾಣ. ನ ಭೂತೋ ನ ಭವಿಷ್ಯತಿ. ಇಡೀ ಪ್ರಪಂಚದ ಒಂದು ದೃಷ್ಟಿಯನ್ನ ರಾಮ ಅವತ್ತು ಸೆಳೆದ. ಅವೆಲ್ಲವೂ ಸುಸೂತ್ರ. ಆದರೆ ಯೋಗಿ ಆದಿತ್ಯನಾಥ್ ಅವರ ಪ್ರಚಂಡ ನೇತೃತ್ವದಲ್ಲಿ, ಮೋದಿಯವರ ಮಹಾನ್ ನಾಯಕತ್ವದಲ್ಲಿ ಎಲ್ಲವೂ ಸಾಂಗವಾಗಿ ಸಾಗಿತ್ತು. ಮೊಸರಲ್ಲಿ ಕಲ್ಲು ಬರುವ ಹಾಗೆ ಒಂದು ಹುಂಡಿಯ ಹಗರಣ ನಮ್ಮ ಇಡೀಯದಾದಂತ ಒಂದು ಭಾವನಾತ್ಮಕವಾದ ನೆಲೆಯ ಧೃತಿಯನ್ನ ಗೆಡಿಸಿ ಆಡಿಕೊಳ್ಳುವವರಿಗೆ ಆಹಾರ, ದಿಮಾಗಿ ನಕ್ಸಲ್ಗಳಿಗೆ ಒಂದು ಮೃಷ್ಟಾನ್ನ ಭೋಜನ. ಇಂಡಿಕೂಟ ಕಾಂಗ್ರೆಸ್ನವರಿಗೆ ಅನಾಯಾಸವಾಗಿ ಸಿಕ್ಕ ಬ್ರಹ್ಮಾಸ್ತ್ರ. ಬಳಸಿದ್ರು. ಆದರೆ ಯೋಗಿ ಆದಿತ್ಯನಾಥ್ ಅವರ ಸಮಯ ಪ್ರಜ್ಞೆ, ದಕ್ಷತೆ, ಚಾಣಾಕ್ಷತೆ, ಆ ಪಾದರಸದಂತ ವೇಗ, SIT ರಚನೆಯೂ ಆಯಿತು. ಈಗ ಅದರ ಬಣ್ಣ ಬಯಲಾಗಿದೆ. ಆ SIT ರಚನೆಯ ಪ್ರಾಥಮಿಕ ವರದಿ ಹೊರಗೆ ಬಂದಿದೆ. ರಾಮ ಮಂದಿರ ಟ್ರಸ್ಟಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಪ್ರಥಮವಾಗಿ ಘೋಷಿಸಲಾಗಿದೆ. ಆರೋಪ ಬಂದ ಹಿನ್ನೆಲೆಯಲ್ಲಿ ಚಂಪತ್ ರಾಯ್, ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ, ಇವರು ಜೂನ್ 27ರಂದು ರಾಜೀನಾಮೆ ಕೊಟ್ಟಿದ್ರು. ಅವರಿಗೆ SIT ಕ್ಲೀನ್ ಚೀಟ್ ಅನ್ನ ಕೊಟ್ಟಿದೆ. ಟ್ರಸ್ಟ್ನ ಮಾಜಿ ಸದಸ್ಯ ಅನಿಲ್ ಮಿಶ್ರಾ ಅವರಿಗೂ ರಿಲೀಫ್ ಅನ್ನ ಮಾಡಿದೆ. ಹಾಗಾದ್ರೆ ಈ ದೇವಸ್ಥಾನದ ಟ್ರಸ್ಟಿಗೂ ಈ ಹಗರಣಕ್ಕೂ ಇರುವಂತ ಅಂತರ್ ಸಂಬಂಧ ಏನು? ದೇವರ ನಿರ್ಮಾಣಕ್ಕಾಗಿ, ರಾಮ ಮಂದಿರದ ನಿರ್ಮಾಣಕ್ಕಾಗಿ, ಅದರ ನಿರ್ವಹಣೆಗಾಗಿ ಅತ್ಯಂತ ಭಾವನಾತ್ಮಕವಾದಂತ ಒಂದು ಭಕ್ತಿ ಭಾವದ ಕಾಣಿಕೆಯಾಗಿ ಕೊಟ್ಟಂತ 3,300 ಕೋಟಿಗೂ ಈ ಹುಂಡಿ ಹಗರಣಕ್ಕೂ ಏನಾದ್ರೂ ಸಂಬಂಧ ಇದೆಯೇ? ಹುಂಡಿ ಹಣವನ್ನ ಎಗರಿಸಿದ್ದು ಯಾರು? ಎಲ್ಲಿ? ಟ್ರಸ್ಟ್ ನೇರವಾಗಿ ಹುಂಡಿ ಹಣವನ್ನ ಎಣಿಕೆ ಮಾಡುವ ಕಾರ್ಯದಲ್ಲಿ ಭಾಗಿಯಾಗಿತ್ತೆ? ಈ ಹಗರಣದ ಒಟ್ಟು ಚಹರೆ ಏನು? ಇದು ಈ ದೇಶದ ರಾಮ ಭಕ್ತರ ಎದೆಯಲ್ಲಿ ಪ್ರತಿ ಕ್ಷಣವೂ ಭತ್ತ ಕುಟ್ಟಿದ ಹಾಗೆ ಹುಟ್ಟಿಕೊಳ್ಳುವಂತ ಪ್ರಶ್ನೆಗಳು. SITಯ ಪ್ರಾಥಮಿಕ ವರದಿ ಬಂದ ಹಿನ್ನೆಲೆಯಲ್ಲಿ ಅದರ ಪೂರ್ಣ ವಿವರವನ್ನ, ಎಲ್ಲಿ, ಹೇಗೆ, ಯಾರಿಂದ ಈ ಹಗರಣ ಆಯ್ತು, ಹುಂಡಿ ಹಣಕ್ಕೆ ಕೈ ಹಾಕಿದ ಆ ನರಾಧಮರು ಯಾರು, ಯೋಗಿ ಆದಿತ್ಯನಾಥ್ ಅವರ ಸಮಯ ಪ್ರಜ್ಞೆಯಿಂದ SIT ರಚನೆಯಾಗಿ ಅದನ್ನ ಭೇದಿಸಿದ ಒಟ್ಟು ವೃತ್ತಾಂತ ಹೇಗೆ, ಅವೆಲ್ಲವನ್ನ ರಾಮ ಭಕ್ತರ ಗಮನಕ್ಕಾಗಿ ಜೈ ಶ್ರೀರಾಮ್ ಅಂತ ಹೇಳ್ತಾ
ಈ ಒಂದು ವರದಿಯನ್ನ, ಈ ಒಂದು ಒಳಗಿನ ಇಡೀ ಚಿತ್ರಣವನ್ನ ನಿಮ್ಮೆದುರು ಪ್ರಚುರಪಡಿಸ್ತಾ ಇದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ರಾಮ ಮಂದಿರದ ಹುಂಡಿ ಹಗರಣದ ಪ್ರಕರಣದ ವಿವರಗಳ ಬಗ್ಗೆ ಇದನ್ನ ಕೇಳಿದ ಮೇಲೆ ನಿಮಗೇನನ್ನಿಸ್ತು ಅನ್ನೋದನ್ನ ನಿಮ್ಮ ಪ್ರತಿಕ್ರಿಯೆಯ ಮೂಲಕ ಕಮೆಂಟ್ ಬಾಕ್ಸ್ ಅಲ್ಲಿ ದಾಖಲಿಸಿ. ಮೊದಲನೇದಾಗಿ, ಹಣವೆಂದರೆ ಹೆಣವೂ ಬಾಯಿ ಬಿಡುತ್ತದೆ ಅಲ್ವೇ? ಅದು ಹುಂಡಿಯ ಹಣ ಆಗಲಿ, ದೇವರ ಹಣ ಆಗಲಿ, ಅಪ್ಪನ ಹಣ ಆಗಲಿ, ಅಮ್ಮನ ಹಣ ಆಗಲಿ, ದೇವರ ಹೆಸರಿನಲ್ಲಿ ತೆಗೆದಿಟ್ಟಂತ ಕಾಣಿಕೆಯ ಹಣವಾಗಲಿ, ಯಾವ ಹಣವಾದರೂ ಹಣವೇ. ಮನುಷ್ಯನ ದುರಾಸೆಯ ಮಟ್ಟ ಯಾವ ಹಂತದಲ್ಲಿ ವರ್ಕ್ ಮಾಡುತ್ತೆ ಅಂತಂದ್ರೆ ಅದು ರಾಮನ ಹುಂಡಿಗೂ ಕೈ ಹಾಕುತ್ತೆ. ಅಂತ ಒಂದು ಪ್ರಕರಣ ಇಲ್ಲಿ ನಡೆಯಿತು. ಮೊದಲನೇದಾಗಿ 3,300 ಕೋಟಿ ಏನು ನಮ್ಮ ಭಕ್ತರು ಕೊಟ್ಟಂತ ಇಡುಗಂಟಿತ್ತು, ಅದರಲ್ಲಿ 400 ಕೋಟಿಯನ್ನ ನೆಲ ಖರೀದಿಗೆ, 1,800 ಕೋಟಿ ದೇವಸ್ಥಾನದ ನಿರ್ಮಾಣಕ್ಕೆ, ಹೆಚ್ಚು ಕಮ್ಮಿ 2,200 ಕೋಟಿ ವ್ಯಯ ಆಗಿದೆ. ಉಳಿದದ್ದು ನಿರ್ವಹಣೆಗಾಗಿ ಉಳಿಸಿದ ಹಣಕ್ಕೂ ಈ ಹುಂಡಿ ಹಗರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಈಗ ಸಾಬೀತಾಗಿದೆ. ಪಾಯಿಂಟ್ ನಂಬರ್ 1. ಎರಡನೇದು, ರಾಮ ಜನ್ಮಭೂಮಿ ಟ್ರಸ್ಟ್ಗೂ ಈ ಕಳ್ಳತನಕ್ಕೂ ಯಾವುದೇ ಅಂತರ್ ಸಂಬಂಧ ಇಲ್ಲ ಅನ್ನೋದನ್ನ SIT ಬಹಳ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ರಾಮ ಜನ್ಮಭೂಮಿ ಟ್ರಸ್ಟಿನ ಬಗ್ಗೆ ಯಾರೂ ಕೂಡ ಕಳಂಕಿತ ಅಥವಾ ಸಂದೇಹದ ಭಾವವನ್ನ ಇಟ್ಟುಕೊಳ್ಳುವ ಅಗತ್ಯ ಇಲ್ಲ. ಈಗಾಗಲೇ ಟ್ರಸ್ಟಿನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್, ಮಾಜಿ ಸದಸ್ಯ ಅನಿಲ್ ಮಿಶ್ರಾ ಅವರಿಗೆ ಕ್ಲೀನ್ ಚೀಟ್ ಅನ್ನ ಒದಗಿಸಲಾಗಿದೆ. ಕೊಡಬೇಕು ಅಂತ ಕೊಟ್ಟದ್ದಲ್ಲ, ಸಮಗ್ರವಾದ ತನಿಖೆ, ನಿಷ್ಪಕ್ಷಪಾತವಾದ ತನಿಖೆ, ಪುರಾವೆ ಸಹಿತ ಮಾಡಿದ ತನಿಖೆಯ ಪ್ರಾಥಮಿಕ ವರದಿ ಹೊರಬಂದಿದೆ. ಇನ್ನು ಅದರ ನಂತರದ ಒಂದೊಂದೇ ಬೆಳವಣಿಗೆಗಳನ್ನ ನಿಮಗೆ ನಾನು ಹೇಳ್ತಾ ಹೋಗ್ಬೇಕು. ಹುಂಡಿ ಹಣವನ್ನ ಎಣಿಸ್ತಾ ಇದ್ದವರು ಯಾರು, ಅದರ ವಿಧಿವಿಧಾನ ಏನು, ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮಗೆ ಸುಮಾರು ಅದರ ಒಳಗಿನ ಮರ್ಮಗಳು ಅರ್ಥ ಆಗ್ತವೆ. ನಂಬರ್ 1, ಯಾವ ಟ್ರಸ್ಟ್, ರಾಮ ಜನ್ಮಭೂಮಿ ಏನು ಟ್ರಸ್ಟ್ ಇತ್ತಲ್ಲ, ಆ ಟ್ರಸ್ಟ್ ಇವತ್ತು ರಾಮ ಮಂದಿರದ ನಿರ್ವಹಣೆಯನ್ನ ಏನ್ ಮಾಡ್ತಾ ಇದೆ, ಅದಕ್ಕೂ ಈ ಹಣ ಎಣಿಕೆಗೂ ಯಾವುದೇ ನೇರ ಸಂಬಂಧ ಇಲ್ಲ. ಪಾಯಿಂಟ್ ನಂಬರ್ 1. ಹಾಗಾದ್ರೆ ಹಣ ಎಣಿಸೋರು ಯಾರು? ಹುಂಡಿ ಹಣವನ್ನ ಎಣಿಸ್ಲಿಕ್ಕೆ ಅಂತಲೇನೆ ಟ್ರಸ್ಟ್ SBI ಬ್ಯಾಂಕಿನೊಟ್ಟಿಗೆ ಒಂದು ಒಪ್ಪಂದವನ್ನ ಮಾಡಿಕೊಳ್ತದೆ. ಹುಂಡಿ ಹಣ, ಆ ಹುಂಡಿ ಡಬ್ಬಿಗೆ ಇರಬಹುದಾದ 2 ಬೀಗಗಳು, ಒಂದು ಟ್ರಸ್ಟ್ ಅಲ್ಲಿ ಇರುತ್ತೆ, ಇನ್ನೊಂದು SBI ಬ್ಯಾಂಕ್ ಅಲ್ಲಿ ಇರುತ್ತೆ. SBI ಬ್ಯಾಂಕು ಎಣಿಕೆಗೆ ಸಿಬ್ಬಂದಿಗಳನ್ನ, ಮಷಿನ್ಗಳನ್ನ, ಸ್ಥಳವನ್ನ, ಆ ಸಿಬ್ಬಂದಿಗಳಿಗೆ ಕೊಡುವ ವೇತನವನ್ನ, ಆಮೇಲೆ ಎಣಿಕೆಯ ಒಟ್ಟು ಪ್ರಕ್ರಿಯೆಯ ಅಬ್ಸರ್ವೇಷನ್ ಅನ್ನ, ಇವೆಲ್ಲವನ್ನ ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡು ಎಣಿಕೆಯಾದ ಹಣವನ್ನ ದೇವಸ್ಥಾನದ ಖಾತೆಗೆ ಜಮಾ ಮಾಡುವಂತಲ್ಲಿಯವರೆಗೆ ಅವರಿಗೆ ಗುತ್ತಿಗೆಯನ್ನ ಕೊಡಲಾಗತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ರಾಮ ಜನ್ಮಭೂಮಿ ಟ್ರಸ್ಟ್ SBI ನೊಟ್ಟಿಗೆ ಈ ಹುಂಡಿ ಹಣದ ಎಣಿಕೆಗೆ ಒಂದು ನಿರ್ದಿಷ್ಟ ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ. ಅದರ ನಂತರದ ಪ್ರಕ್ರಿಯೆ ಏನು, ದೇವಸ್ಥಾನದ ಒಳಗೆ ಇರುವಂತ ಈ ಹುಂಡಿ ಹಣವನ್ನ ಒಂದು ನಿರ್ದಿಷ್ಟ ಸುರಕ್ಷಿತ ಜಾಗದಲ್ಲಿ ಎಣಿಕೆ ಮಾಡುವುದಕ್ಕಾಗಿ ಕಳಿಸಿಕೊಡಬೇಕು. ಅದಕ್ಕೆ ನಿರ್ದಿಷ್ಟ ಭದ್ರತೆ ಇರುತ್ತೆ, ಕ್ಯಾಮೆರಾಗಳಿರ್ತವೆ, ಎಲ್ಲವೂ ಇರುತ್ತೆ. ಹುಂಡಿಯನ್ನ ತೆಗೆದುಕೊಂಡು ಹೋಗಿ ದೇವಾಲಯದ ಆವರಣದಲ್ಲೇ ಇರುವ ಹೊರ ಆವರಣದ ಸಾರ್ವಜನಿಕ ಸೌಲಭ್ಯ ಕೇಂದ್ರ PSC ಅಲ್ಲಿ ಹುಂಡಿಯನ್ನ ಶೇಖರಿಸಲಾಗುತ್ತದೆ. ಬಿಗಿಯಾದ ಭದ್ರತೆಯಲ್ಲಿ SBI ಅಧಿಕಾರಿಗಳ ಸಮಕ್ಷಮದಲ್ಲಿ ಹುಂಡಿಯನ್ನ ಟ್ರಸ್ಟಿನ ಕೈಯಲ್ಲಿರುವಂತ ಒಂದು ಬೀಗ ಮತ್ತು SBI ನೊಟ್ಟಿಗಿರುವಂತ ಬೀಗ ಎರಡನ್ನ ಬಳಸಿ ಅದನ್ನ ಓಪನ್ ಮಾಡಲಾಗತ್ತೆ. SIT ಯ ವರದಿಯ ಪ್ರಕಾರ ಇಲ್ಲಿಯವರೆಗೆ, ಈ ಪ್ರಕ್ರಿಯೆಯವರೆಗೆ ಯಾವುದೇ ಅವ್ಯವಹಾರ ನಡೆದಿಲ್ಲ. ಪಾಯಿಂಟ್ ನಂಬರ್ 2. ನಾನು ಇಷ್ಟು ಯಾಕೆ ನಿಧಾನಗತಿಯಲ್ಲಿ ವಿವರಿಸ್ತಾ ಇದ್ದೇನೆ ಅಂದ್ರೆ, ರಾಮ ಭಕ್ತರ ಹಣ ಲೂಟಿಯಾಗಿದೆ, ಒಂದು ಹುಂಡಿಯ ಹಣ ಲೂಟಿಯಾದದ್ದು ಒಂದು ಫ್ಯಾಕ್ಚುಯಲ್ ಎರರ್ ಆದ್ರೆ, ಇನ್ನೊಂದು ನಮ್ಮ ರಾಮನ ಮೇಲಿನ ಭಯ ಭಕ್ತಿಯ ಪೂರಕವಾಗಿ ಸಂದಂತ ಆ ಹಣದ ಲೂಟಿ ನಮ್ಮ ಭಕ್ತಿಯ ಲೂಟಿಯೂ ಹೌದು. ಅದನ್ನ ಈಗ ಎನ್ಕ್ಯಾಶ್ ಮಾಡ್ತಾ ಇದ್ದಂಥವರು ಈ ನರಾಧಮರು. ಯಾರು ರಾಮನನ್ನ ನಂಬದೇ ಇದ್ದವರು, ಯಾರು ರಾಮ ಸೇತುವೆಯನ್ನ ಅಣಕಿಸುವವರು, ರಾಮ ಸೇತುವೆಯನ್ನೇ ಒಡೆಲಿಕ್ಕೆ ಹೊರಟವರು, ರಾಮ ಕಾಲ್ಪನಿಕ ಅಂತಂದವರು, ರಾಮನ ಬಿಲ್ಲಳತೆಯ ಲೆಕ್ಕಾಚಾರದಲ್ಲಿ ಸರಯೂ ನದಿ ಅದರ ಇಡಿಯದಾದ ಭೌತಿಕ ಕಲ್ಪನೆಯನ್ನ ವಾಲ್ಮೀಕಿ ರಾಮಾಯಣದಲ್ಲಿ ಏನು ದಾಖಲಾಗಿತ್ತಲ್ಲ ಅದರನ್ನ ಸಾಕ್ಷಿಯಾಗಿ ಪರಿಗಣಿಸಿ ಸುಪ್ರೀಂ ಕೋರ್ಟ್ ರಾಮ ಮಂದಿರದ
ಒಂದು ಸ್ಥಾಪನೆಗೆ ಆಜ್ಞೆಯನ್ನ ಆರ್ಡರ್ ಅನ್ನ ಮಾಡಿತ್ತು ಅನ್ನೋದನ್ನ ನಾವು ಮರೆಯಬಾರದು. ರಾಮನೂ ಕಾಲ್ಪನಿಕ ಅಲ್ಲ, ರಾಮಾಯಣವೂ ಕಾಲ್ಪನಿಕ ಅಲ್ಲ, ರಾಮ ಸೇತುವೆಯೂ ಕಾಲ್ಪನಿಕ ಅಲ್ಲ ಅನ್ನೋದಕ್ಕೆ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಜೊತೆಗೇನೆ ರಾಮಾಯಣದ ಕೃತಿಯ ಒಳಗಡೆನೆ ಸಾಕಷ್ಟು ಸಾಕ್ಷ್ಯಗಳು ಸಿಗ್ತವೆ. ಸೊ ಈ ಹುಂಡಿಯ ಹಣವನ್ನ ಲೆಕ್ಕಾಚಾರಕ್ಕೆ SBIಗೆ ವಹಿಸಿಕೊಟ್ಟಿತ್ತು ಟ್ರಸ್ಟ್. SBI ಮಾಡಿದ ತಪ್ಪು ಈ ಹಗರಣಕ್ಕೆ ಕಾರಣ. ಬ್ಯಾಂಕಿನ ಈ ಒಂದು ತಪ್ಪು ನಿರ್ಧಾರ ಈ ಹಗರಣಕ್ಕೆ ಮೂಲಧಾತು. ಹೇಗೆ ಅದು? ಈ SBI ಬ್ಯಾಂಕ್ ತನ್ನ ಜವಾಬ್ದಾರಿಯನ್ನ ತಾನೇ ನಿರ್ವಹಿಸದೆ ಹುಂಡಿ ಹಣದ ಲೆಕ್ಕಾಚಾರ ಮಾಡಲಿಕ್ಕೆ ಸೈನಿಕ ಸುರಕ್ಷಾ ಸಮಿತಿ SSS ಆ ಸಮಿತಿಗೆ ಇದನ್ನ ಒಳ ಒಪ್ಪಂದವಾಗಿ ನಿರ್ವಹಿಸಲಿಕ್ಕೆ ಬಿಟ್ಟುಕೊಟ್ಟಿತ್ತು. ಇಲ್ಲಿಯೇ ಆದ ತಪ್ಪು, ಇದೇ ಮೊದಲಾದ ತಪ್ಪು. ಈ ಹುಂಡಿ ಹಣವನ್ನ ಎಣಿಸ್ಲಿಕ್ಕೆ ಬಂದದ್ದು SBI ಸಿಬ್ಬಂದಿಗಳಲ್ಲ, ಖಾಸಗಿ ಸಂಸ್ಥೆಯ SSS ಸಂಸ್ಥೆಯ ಸದಸ್ಯರು. ಈ ಹುಂಡಿ ಹಣವನ್ನ ತೆಗೆದುಕೊಂಡು ಹೋಗಿ ಏನಲ್ಲಿ ಓಪನ್ ಮಾಡ್ತಾರಲ್ಲ, ದೇವಸ್ಥಾನದ ಹುಂಡಿ ಹಣ ಹೇಗಿರುತ್ತೆ? ಮುಡುಕಿರುತ್ತೆ, ಮರ್ಚಿರ್ತಾರೆ, ಹಿಂಗಾಗಿರುತ್ತೆ, ಹಂಗಾಗಿರುತ್ತೆ, ವ್ಯಸ್ತವಾಗಿರುತ್ತೆ ಅದು ಅಲ್ವೇ? ಕಾಯಿನ್ಗಳು ಇರ್ತವೆ, ನೋಟುಗಳು ಜಾಸ್ತಿ ಇರ್ತವೆ. ಈ ನೋಟುಗಳನ್ನ ಸಪರೇಟ್ ಮಾಡಿ, ಬೈಫರ್ಕೇಟ್ ಮಾಡಿ, ಅದನ್ನೊಂದು ಶಿಸ್ತಿಗೆ ಒಳಪಡಿಸಿ ಬಂಡಲ್ ಮಾಡ್ತಾರಲ್ಲ, ಅಲ್ಲಿಯೇ ಆದದ್ದು ಮೋಸ ಅಂತ SIT ಈಗ ಕಂಡುಹಿಡಿದಿದೆ. ಇದರಲ್ಲಿ SBI ಅಧಿಕಾರಿಗಳ ನಿರ್ಲಕ್ಷ್ಯ. ಟ್ರಸ್ಟ್ ನವರು ಹಾಗಾದ್ರೆ ಇದನ್ನ ಅಬ್ಸರ್ವ್ ಮಾಡಬೇಕಾಗಿತ್ತು ಬೇಡುವ ಅನ್ನುವ ಪ್ರಶ್ನೆಯೂ ಕಾಡ್ತದೆ ನಮಗೆ. ಆದ್ರೆ ಟ್ರಸ್ಟ್ ಏನು ಮಾಡಿತ್ತು? SBIಗೆ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿತ್ತು. ಆದ್ರೆ SBI ತನ್ನ ಜವಾಬ್ದಾರಿಯನ್ನ ಸರಿಯಾದ ನಿರ್ವಹಣೆ ಮಾಡದೇ ಇರುವಂತ ಹಿನ್ನೆಲೆಯಲ್ಲಿ SSS ಒಂದು ಖಾಸಗಿ ಸಂಸ್ಥೆಗೆ ಕೊಟ್ಟ ಪ್ರಯುಕ್ತ ಅಲ್ಲಿ ಬಂಡಲ್ ಮಾಡುವಾಗ್ಲೇನೆ ಈ ಬಂಡಲ್ ಬಾಜಿಗಳು, ಈ ಖತರ್ನಾಕ್ಗಳು ತಮ್ಮ ಜೇಬಿಗೆ ಬಂಡಲ್ ಗಟ್ಲೆ ಇಳಿಸ್ಕೊಂಡಿದ್ದಾರೆ. ಹಾಗಾದ್ರೆ SBI ಅಧಿಕಾರಿಗಳು ಆ ಸಂದರ್ಭದಲ್ಲಿ ಸತ್ತೋಗಿದ್ರ? ಈ ಪ್ರಶ್ನೆ ಬರ್ತದೆ. SIT ಇದರ ಮೇಲೂ ಈಗ ಡಿಗ್ ಮಾಡ್ತಾ ಇದೆ. ಪ್ರಾಥಮಿಕವಾಗಿ SBI ಅಧಿಕಾರಿಗಳನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಪ್ರಯತ್ನ ಅಥವಾ ನಿಲ್ಲಿಸುವ ಪ್ರಶ್ನೆಯನ್ನ ಇಟ್ಕೊಂಡೇ SIT ತನಿಖೆಯನ್ನು ಮುಂದುವರಿಸಿದೆ. ನಿಮ್ಗೆ ಈಗ ಅದರ ಸ್ಪಷ್ಟ ಚಿತ್ರಣ ಬಂತು ಅಂತ ಅನ್ಕೊಳ್ತೇನೆ. ಹುಂಡಿಯನ್ನ ಇಡೀಯದಾಗಿ ಭದ್ರತಾ ವ್ಯವಸ್ಥೆಯೊಟ್ಟಿಗೆ ಸಾಗಣೆ, ಲೆಕ್ಕ ಮಾಡಬೇಕಾದ ಜಾಗಕ್ಕೆ ಅಲ್ಲಿ ಸಾಗಣೆ ಮಾಡಿ ಇಡುವಂತದ್ದು, ಸಾರ್ವಜನಿಕ ಸೌಲಭ್ಯ ಕೇಂದ್ರ ಅಲ್ಲಿ ಟ್ರಸ್ಟಿನ ಆ ಒಂದು ಹಣದ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು, ಜವಾಬ್ದಾರಿಯುತ ವ್ಯಕ್ತಿಗಳು ಒಂದು ಕೀಯನ್ನ ತರ್ತಾರೆ, ಇವರು ಬ್ಯಾಂಕಿನವರು ಒಂದು ಕೀಯನ್ನ ಬಳಸ್ತಾರೆ. ಸಾಮಾನ್ಯವಾಗಿ ನಿಮಗೆ ಸರಳವಾಗಿ ಹೇಳಬೇಕು ಅಂದ್ರೆ, ಈಗ ನಮ್ಮಲ್ಲಿ ಬ್ಯಾಂಕ್ ಅಲ್ಲಿ ನಾವು ನಮ್ಮದೇ ಆದಂತ ಖಾಸಗಿ ಒಂದು ವ್ಯವಸ್ಥೆಯನ್ನು ಇಟ್ಕೊಳ್ತೇವಲ್ಲ, ನಮ್ಮ ಒಂದು ಬಾಕ್ಸ್ ಅನ್ನ ನಾವು ಇಟ್ಕೊಳ್ಳಿಕ್ಕೆ ಅವಕಾಶ ಇದೆಯಲ್ಲ, ಅಲ್ಲಿ ಹೋಗಿದಾಗ ಏನ್ ಮಾಡ್ತಾರೆ? ನಮ್ಮ ಬಾಕ್ಸ್ ಅನ್ನ ನಾವೇ ಓಪನ್ ಮಾಡುವಂತದ್ದು. ಆದ್ರೆ ಬ್ಯಾಂಕಿನ ಸಿಬ್ಬಂದಿಗಳಲ್ಲಿ ಒಂದು ಕೀ ಇರುತ್ತೆ, ನಮ್ಮ ಹತ್ರ ಒಂದು ಕೀ ಇರುತ್ತೆ, ನಾವಿಬ್ರು ಸೇರಿ ಅದನ್ನ ಓಪನ್ ಮಾಡ್ತೇವೆ. ಅದೇ ರೀತಿಯಲ್ಲಿ ಓಪನ್ ಆಗುತ್ತೆ. ಓಪನ್ ಆಗುವಲ್ಲಿಯವರೆಗೆ ಯಾವುದೇ ಅವ್ಯವಹಾರ ನಡೆದಿಲ್ಲ. ಓಪನ್ ಆದ ಮೇಲೆ ಅದನ್ನ ಸರಿಯಾಗಿ ಬಂಡಲ್ ಮಾಡಿ ಹಣ ಎಣಿಸುವ ಮಷೀನ್ಗೆ ಹಾಕಬೇಕಲ್ಲ, ಆ ಮಷೀನ್ಗೆ ಹಾಕುವ ಪೂರ್ವದಲ್ಲಿ ನಡೆದಂತ ಘಟನೆ ಅನ್ನೋದನ್ನ SIT ಈಗ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಇಲ್ಲಿ SBIನ ಒಂದು ಬೇಜವಾಬ್ದಾರಿತನ ಸ್ಪಷ್ಟವಾಗಿ ಕಂಡು ಬಂದಿದೆ. ಹುಂಡಿ ಹಣದ ಎಣಿಕೆಯ ಹೊತ್ತಿಗೆ ಅದನ್ನ ಮಷೀನ್ಗೆ ಹಾಕುವ ಆ ಅಂತರದಲ್ಲಿ ಈ ಅವ್ಯವಹಾರ ನಡೆದಿದೆ ಅನ್ನೋದನ್ನ ಈಗ SIT ತನ್ನ ಪ್ರಾಥಮಿಕ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದೆ. ಹಾಗಾಗಿ ನೋಟು ಎಣಿಸುವ ಪೂರ್ವದಲ್ಲಿ ಹುಂಡಿ ಹಣ ಲೂಟಿಯಾಗಿದೆ ಅನ್ನೋದು ಬಹಳ ಸ್ಪಷ್ಟವಾದಂತ ರಿಪೋರ್ಟು. ಯಾವುದೇ ಕಾರಣಕ್ಕೂ ಈಗ ರಾಮ ಮಂದಿರದ ಟ್ರಸ್ಟ್ ಅನ್ನ ಅಪರಾಧಿ ಸ್ಥಾನದಲ್ಲಿಟ್ಟು ವಿರೋಧ ಪಕ್ಷಗಳು ಮತ್ತು ಈ ಕಾಂಗ್ರೆಸ್ ಕೂಟ ಏನು ಆರೋಪ ಮಾಡ್ತಾ ಇದೆ ಅದು ಅಲ್ಲ. ಕರ್ನಾಟಕದ ವಿಧಾನಸಭೆಯ ಅಧಿವೇಶನದಲ್ಲಿ ಮರಿಕರ್ಗೆಯವರು ಬಿಜೆಪಿಯವರ ಒಂದು ವಾಗ್ವಾದವನ್ನ ತಡ್ಕೊಳ್ಳಿಕ್ಕಾಗದೇನೆ ಕೊನೆಗೆ ತಂದ ಅಸ್ತ್ರ ಯಾವುದು ಅಂದ್ರೆ, ರಾಮನ ದುಡ್ಡನ್ನೇ ಕದ್ದವರು ನೀವು ಅಂತ ಹೇಳಿ ಬೊಬ್ಬೆಡಿತಾ ಇದ್ರಲ್ಲ, ಅದಕ್ಕೆ ಈಗಾಗ್ಲೇನೆ SIT ತನ್ನ ಪ್ರಾಥಮಿಕ ವರದಿಯನ್ನ ಕೊಟ್ಟಿದೆ. ಟ್ರಸ್ಟಿನ ಸದಸ್ಯರು ಯಾರು ಇದರಲ್ಲಿ ಇನ್ವಾಲ್ವ್ ಅಲ್ಲ. ಅದಕ್ಕೆ ಗುತ್ತಿಗೆ ಕೊಡಲಾಗಿತ್ತು ಬ್ಯಾಂಕಿಗೆ. ಆ ಬ್ಯಾಂಕಿನ ಒಂದು ಗುತ್ತಿಗೆಯ ನಿರ್ವಹಣೆಯಲ್ಲಿ ಆದಂತ ಸಮಸ್ಯೆ ಇವತ್ತು ಹಣ ಲೂಟಿ ಆಗಿದೆ. ಅದರ ಮೂಲ ಯಾವುದೇ ನಮ್ಮ ಭಕ್ತರ ಹಣ ನುಂಗಿದ್ದಾರೆ ಅಂತ ಹೇಳ್ತಾರಲ್ಲ, ರಾಮ ಭಕ್ತರ ಹಣವನ್ನ ₹1 ಎಲ್ಲಿಯೂ ಅಸ್ತವ್ಯಸ್ತ ಆಗಿಲ್ಲ. ಅದು ಆಡಿಟ್ ಆಗಿದೆ, ಬ್ಯಾಂಕ್ ಅಲ್ಲಿ ಭದ್ರವಾಗಿ ಉಳಿದಿದೆ. ಇದನ್ನು ಕೂಡ SIT ರಿಪೋರ್ಟ್ ಅಲ್ಲಿ ಅದು ದಾಖಲಾಗಿದೆ. ಇಲ್ಲಿ ಆದದ್ದು ಹುಂಡಿ ಹಣದ ಅವ್ಯವಹಾರ. ಹುಂಡಿ ಹಣದ ಅವ್ಯವಹಾರ ಎಲ್ಲಾಯಿತು ಅನ್ನೋದನ್ನ ಪ್ರಾಥಮಿಕ ವರದಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ.
ಅದು ಅವರ ಜಾಣ್ಮೆ, ಕೈ ಚಳಕ, ಕ್ಯಾಮರಾ ಇದ್ರೂ ಕೂಡ ಅದನ್ನು ಹೇಗೆ ಎಗರಿಸಿದ್ರು, ಬ್ಯಾಂಕಿನ ಸಿಬ್ಬಂದಿಗಳು ಏನ್ ನಿದ್ದೆ ಮಾಡ್ತಾ ಇದ್ರೆ, ಇದೆಲ್ಲವೂ ಇನ್ನು ವಿಸ್ತೃತವಾದ ವರದಿಯಲ್ಲಿ ಬರಬೇಕಾಗಿದೆ. ಅದು ಸಂಪೂರ್ಣವಾದಂತ ವರದಿ ಒಪ್ಪಿಸಲ್ಪಟ್ಟಾಗ ಪ್ರಾಯಶಃ ನಮಗೆ ಅಲ್ಲಿ ಈ ಕಳ್ಳರ ಒಟ್ಟಿಗೆನೆ ಇನ್ಯಾವ್ಯಾವ ಕಳ್ಳರಿದ್ದಾರೆ ಅನ್ನೋದು ಸ್ಪಷ್ಟ ಆಗತ್ತೆ. ಆದ್ರೆ ಕಳ್ಳತನ ಆಗಿರುವಂತ ವ್ಯವಸ್ಥೆ ಯಾವುದು, ಕಳ್ಳತನ ಮಾಡಿದವರು ಯಾರು, ಮತ್ತೆ ಅದಕ್ಕೆ ಪೂರಕವಾಗಿ ಸ್ಪಂದಿಸಿದವರು ಯಾರು, ಅವರೆಲ್ಲರೂ ಕೂಡ ದೇವಸ್ಥಾನದ ಹೊರಗಿನ ವ್ಯವಸ್ಥೆ. ಇದು ಬಹಳ ಸ್ಪಷ್ಟ, ಇದೇ ಬಹಳ ಮುಖ್ಯ. ದೇವಸ್ಥಾನದ ಒಳ ವ್ಯವಸ್ಥೆ ಇದರಲ್ಲಿ ಯಾವುದೇ ರೀತಿಯ ಸಹಭಾಗಿತ್ವವನ್ನ ಹೊಂದಿಲ್ಲ ಅನ್ನೋದನ್ನ SIT ಬಹಳ ಸ್ಪಷ್ಟವಾಗಿ ಹೇಳಿದೆ. ರಾಮ ಮಂದಿರ ಪವಿತ್ರವಾಗಿದೆ, ರಾಮ ಮಂದಿರದ ಪಾವಿತ್ರ್ಯಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ. ರಾಮ ಮಂದಿರದ ನಿರ್ವಹಣೆಯ ಜವಾಬ್ದಾರಿ ಹೊತ್ತಂತ ಟ್ರಸ್ಟ್ ಕೂಡ 100% ಅಲ್ಲ 1000% ಶುದ್ಧವಾಗಿದೆ. ಇದು ಪ್ರಾಥಮಿಕ ವರದಿಯ ಒಂದು ಸ್ಪಷ್ಟವಾದ ಅಭಿಪ್ರಾಯ. ಇದು ನಮಗೆ ಬೇಕಾಗಿತ್ತು. ಈಗ ಆಮೇಲೆ ಇನ್ನು ಹಣ ಎಣಿಸುವ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲಾಗಿದೆ. ಆಮೇಲೆ ಎಣಿಕೆ ಕೇಂದ್ರದ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಅತ್ಯಾಧುನಿಕ CCTV ಕ್ಯಾಮೆರಾಗಳನ್ನ ಹೆಚ್ಚುವರಿಯಾಗಿ ಅಳವಡಿಸಲಾಗಿದೆ. ಅಲ್ಲಿ ಎಣಿಸುವ ನೌಕರರ ಆ ಇಡೀ ವ್ಯವಸ್ಥೆಯನ್ನೇ ಬದಲಿಸಲಾಗಿದೆ. ಜೇಬಿಲ್ಲದ ಸಮವಸ್ತ್ರವನ್ನ ಅವರಿಗೆ ಕೊಡಲಾಗಿದೆ. ಹೋಗುವಾಗ ತಪಾಸಣೆ, ಬರುವಾಗ ತಪಾಸಣೆ. RBI ಬ್ಯಾಂಕಿನ ನೋಟುಗಳೆಲ್ಲ ಪ್ರಿಂಟ್ ಆಗುವಂತ ಯಾವ್ದಾದ್ರು ನೀವು ಒಂದು ಪ್ರೆಸ್ಸಿಗೆ ಹೋದ್ರೆ ನಿಮ್ಗೆ ಅಲ್ಲಿಯ ವ್ಯವಸ್ಥೆಗಳೆಲ್ಲ ನಿಮಗೆ ಹೇಗಿರ್ತವೋ ಆ ರೀತಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಣಿಕೆ ಕಾರ್ಯದ ಸಿಬ್ಬಂದಿಗಳ ಬದಲಾವಣೆ. ಟ್ರಸ್ಟು, ಪೊಲೀಸು, ಸರ್ಕಾರ, ಬ್ಯಾಂಕು ಇವರ ಕಣ್ಗಾವಲಿನಲ್ಲಿ ಈ ವ್ಯವಸ್ಥೆಯನ್ನ ರೂಪಿಸುವಂತದ್ದು ಈಗ ನಡೆದಿದೆ. ಹಾಗಾಗಿ ದೇವಸ್ಥಾನಕ್ಕೆ ಬರುವ 80% ಆದಾಯ ಇದೇ ಹುಂಡಿಗಳಿಂದ ಬರ್ತದೆ. ಹಾಗಾಗಿ ಹುಂಡಿಯ ಹಗರಣ ದೇವಸ್ಥಾನದ ಒಟ್ಟು ಆರ್ಥಿಕ ಪರಿಸ್ಥಿತಿಯನ್ನೇ ಬುಡಮೇಲು ಮಾಡಬಹುದಾದ ಹಗರಣ. ಜೇನ್ ತೆಗೆದವನು ಕೈ ನೆಕ್ಕದೇ ಇರ್ತಾನ ಅಂತ ನಮ್ಮಲ್ಲೊಂದು ಗಾದೆ ಇದೆ. ಅದೇ ಆದದ್ದಿಲ್ಲ. ಈ ಮನುಷ್ಯನ ದುರಾಸೆ, ಇದಕ್ಕೆ ಸಂಬಂಧಪಟ್ಟಂತ ಕಳ್ಳತನ, ದರೋಡೆ, ಇದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಟ್ರಸ್ಟ್ ಅನ್ನು ಸೇರಿ ಯಾರು ಗುತ್ತಿಗೆ ಪಡೆದಿದ್ರ SBI ಬ್ಯಾಂಕಿನವರು ಈ ಜವಾಬ್ದಾರಿಯನ್ನ ಇನ್ನೂ ಹೆಚ್ಚು ಕ್ಲಪ್ತವಾಗಿ ನಿರ್ವಹಿಸಿದ್ರೆ ಈ ಹಗರಣ ಆಗ್ತಿರ್ಲಿಲ್ಲ. ದೇವಸ್ಥಾನದ ಹೊರಾವರಣದಲ್ಲಿ ಅಂದ್ರೆ ಒಳಾವರಣದಲ್ಲೇ ಇರುವ ಹೊರಾವರಣದಲ್ಲಿ ಏನು ಲೆಕ್ಕಾಚಾರ ನಡೀತಾ ಇತ್ತು ಆ ಏರಿಯಾದಲ್ಲಿ ನಡೆದಂತ ಘಟನೆ ಇದು. ದೇವಸ್ಥಾನದ ಒಂದು ನಿರ್ಮಾಣಕ್ಕೆ ಕೊಟ್ಟಂತ ಸಾರ್ವಜನಿಕರ ಹಣ ಯಾವುದೇ ಕಾರಣಕ್ಕೂ ಪೋಲಾಗಿಲ್ಲ, ದುರುಪಯೋಗ ಆಗಿಲ್ಲ. ಟ್ರಸ್ಟ್ ಇದರಲ್ಲಿ ಭಾಗವಹಿಸಿಲ್ಲ. ದೇವಸ್ಥಾನದ ಒಳ ವ್ಯವಸ್ಥೆ ಯಾವುದೇ ರೀತಿಯಲ್ಲೂ ಈ ಹಗರಣದಲ್ಲಿ ಭಾಗಿಯಾಗಿಲ್ಲ. ಹಾಗಾಗಿ ನಮ್ಮ ಭಾವನೆಗಾಗಲಿ ಭಕ್ತಿಗಾಗಲಿ ರಾಮನ ಮೇಲಿನ ಒಂದು ಇಡೀಯದಾದಂತ ಒಂದು ಭವ್ಯವಾದಂತ ಭಕ್ತರ ಕಲ್ಪನೆಗಾಗಲಿ ಅದು ಎಲ್ಲಿಯೂ ಧಕ್ಕೆಯನ್ನ ತಂದಿಲ್ಲ. ಮತ್ತೆ ಪ್ರಾಯಶಃ ನೀವು ದೇವರ, ಈಗ ನಮ್ಮಲ್ಲೊಂದು ಗಾದೆ ಇದೆ, ಹಾಲು ಕುಡಿದವನೇ ಬದುಕುವುದಿಲ್ಲಂತೆ, ಇನ್ನು ವಿಷ ಕುಡಿದವನು ಬದುಕ್ತಾರೆಯೇ ಅನ್ನುವ ಪ್ರಶ್ನೆ. ಹಾಗಾಗಿ ದೇವರ ಹುಂಡಿಗೆ ಕೈ ಹಾಕಿದವರು, ರಾಮನ ಕೃಪೆ ಕಟಾಕ್ಷ ಯಾವ ರೀತಿ ಇದೆ ಅಂತಂದ್ರೆ ಬಹುಶಃ ಯಾವ ಹೋರಾಟವೂ 520 ವರ್ಷಗಳ ಕಾಲ ಏಕ ಭಕ್ತಿ, ಭಯ, ನಿರೀಕ್ಷೆ, ಹಠ, ಸಂಕಲ್ಪ, ರಾಮಲಲ್ಲಾನ ಮಂದಿರವನ್ನ ಕಟ್ಟಿಯೇ ಸಿದ್ಧ ಅನ್ನುವಂತ ಒಂದು ಹೋರಾಟ, ಆ ಛಲ ಅದಿದೆಯಲ್ಲ, ಅದು ಯಾವ ದೇಶದಲ್ಲಿ ನಡೆದಿದೆ, ಎಲ್ಲಿ ನಡೀಲಿಕ್ಕೆ ಸಾಧ್ಯ? ಅಂತ ಒಂದು ರಾಮ ಭಕ್ತಿ, ಆ ರಾಮ ತನ್ನ ಹುಂಡಿಗೆ ಕೈ ಹಾಕದವರನ್ನ ಬಿಟ್ಟಾನಿಯೇ. ಎಷ್ಟು ಶೀಘ್ರವಾದಂತ ಒಂದು ಪ್ರಸಾದ ಇದು. ಯೋಗಿ ಆದಿತ್ಯನಾಥರ ಆಡಳಿತ ಅಂದ್ರೆ ಅದು. ಅವ್ರ SIT ರಚನೆ ಮಾಡಿದ್ರು, ಯಾರ್ಯಾರನ್ನು ಎಲ್ಲೆಲ್ಲಿ ಹಿಡಿದು ಅದನ್ನ ವಸೂಲು ಮಾಡಬೇಕು ಅದನ್ನ ಮಾಡಿದ್ರು. ತಪ್ಪಿತಸ್ಥರು ಈಗ ಒಬ್ಬೊಬ್ಬರಾಗಿ ಹೊರಗೆ ಬರ್ತಾ ಇದ್ದಾರೆ. ಇದರ ಮೂಲ ಚಹರೆ ಇಡೀಯದಾಗಿ ನಿಮಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ಇಲ್ಲಿಯವರೆಗೆ ನೀವು 10 ಪ್ರಶ್ನೆಗಳಿಂದ ಬಳಲ್ತಾ ಇದ್ದವರು, ಕುಸಿತಾ ಇದ್ದವರು, ರಾಮನ ಭಕ್ತಿ ಮತ್ತು ಭಾವದ ಆ ಪುಳಕೋತ್ಸವದಲ್ಲಿ ಮಿಂದೆದ್ದು ಕೊನೆಗೊಂದು ಮೊಸರಲ್ಲಿ ಕಲ್ಲು ಬಂದ ಹಾಗೆ ಒಂದು ಕಳಂಕ ಬಂದ್ಬಿಡ್ತಲ್ಲ ಅಂತ ನೀವು ಏನ್ ನೋಯ್ತಾ ಇದ್ದಿದ್ದೀರಿ, ಆ ನೋವಿಗೆ, ಆ ನಿಮ್ಮ ತಳಮಳಕ್ಕೆ ಒಂದು ಸ್ಪಷ್ಟವಾದಂತ ಉತ್ತರ ನನ್ನ ಈ ವಿಡಿಯೋ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೇನ್ ಅನ್ನಿಸ್ತು ಅನ್ನೋದನ್ನ ಸ್ಪಷ್ಟವಾಗಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಅದರ ಜೊತೆಗೆ ಈ ವಿಡಿಯೋವನ್ನ ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ರಾಮನ ಭಕ್ತಿಗೆ, ಪ್ರಭಾವಕ್ಕೆ ಮತ್ತು ಅವನ ಕೃಪೆಗೆ ಪಾತ್ರರಾಗಿ. ಜೈ ಶ್ರೀರಾಮ್. ನಮಸ್ತೆ.